ರೋಶಿನಿ ಕಮ್ ಹಿಯರ್. ಇವತ್ತು ಯಾವ ಹೆಸರಲ್ಲಿ ಚಾಟ್ ಮಾಡ್ತಿದ್ಯಾ? ರಮೇಶ್, ಇಂಜಿನಿಯರ್ ಫ್ರಮ್ ಕ್ಯಾಲಿಫೋರ್ನಿಯಾ. ಏ ಹುಡುಗಿ ಆಗಿದ್ರು ಹುಡುಗಿರ್ನೇ ಜೊಲ್ ಸುರ್ಸಂಗ್ ಮಾಡ್ತೀಯಲೆ, ನೀನ್ ಜೊಲ್ ಸುರ್ಸಲ್ವಾ? ಬಿಡ್ತೀನಿ, ಆದ್ರೆ ನಿಮ್ ತರ ಕಂಪ್ಯೂಟರ್ ಎಂಜಲ್ ಮಾಡೋದಿಲ್ಲ. ನಮ್ಮ ಅಟ್ಯಾಕ್ ಸ್ಟ್ರೇಟ್ ಅಟ್ಯಾಕ್. ನನ್ ಜೊಲ್ ಬಿಡ್ಬೇಕಂದ್ರೆ ಅವನ್ಗೆ ಕ್ವಾಲಿಫಿಕೇಶನ್ಸ್ ಇರ್ಬೇಕು. ಏನ್ ಕ್ವಾಲಿಫಿಕೇಶನ್? ಅವ್ರ ಉಗುರ್ನ ಶುದ್ಧವಾಗಿ ಇಟ್ಕೋಬೇಕು, ಅವನು ಉದ್ದ ಇರ್ಬೇಕು, ಹಲ್ಲು ಲೈನ್ ಆಗಿರ್ಬೇಕು, ಕಣ್ಣಲ್ಲಿ ಕರೆಂಟ್ ಇರ್ಬೇಕು, ವೈಫ್ಗೆ ಗೌರವ ಕೊಡೋ ಹಾಗಿರ್ಬೇಕು. ಇದೆಲ್ಲದಕ್ಕಿಂತ ಯೋಗ್ಯವಂತನಾಗಿರ್ಬೇಕು. ಇಲ್ ನೋಡಮ್ಮ, ನೀನ್ ಹೇಳೋ ಹಾಗೆ ನಂಗ್ ಗೊತ್ತಿರೋ ಒಂದ್ ಪಾರ್ಟಿ ಇದೆ. ಯಾರು? ರಾಮ ಫ್ರಮ್ ಅಯೋಧ್ಯ. ಮತ್ತಿನೇನಪ್ಪ, ನೀನ್ ಹೇಳೋ ಹಂಗೆ ಒಬ್ನು ಸಿಗ್ಬೇಕು ಅಂದ್ರೆ 1000ದಲ್ಲಿ ಒಬ್ನೇನೆ. ಇಲ್ಲ ಇಲ್ಲ ಇಲ್ಲ, ಕೋಟಿಯಲ್ಲಿ ಒಬ್ನು. ಕರೆಕ್ಟ್. ಆ ಕೋಟಿಲಿ ನಾನೊಬ್ಬನ್ನ ಕಂಡ್ ಹಿಡ್ದಿದ್ದಾಗೆ ಹೋಯ್ತು. ಇಸ್ ಇಟ್? ನನ್ನತ್ರ ಬಚ್ಚಿಟ್ಟೆ ಅಲ್ವಾ ನೀನು? ಪ್ಲೀಸ್ ಹೇಳು ಎಂದು ಹೇಳೆ. ಪ್ಲೀಸ್ ಹೇಳು ಎಂದು. ಪ್ಲೀಸ್ ಹೇಳೆ. ಹೇಳ್ತೀನಿ. ಓಕೆ ಓಕೆ. ನಮ್ಮ ದೇಶದ ಕಾನೂನ್ಗೆ ಕಣ್ಣಿದೆ, ಅದಕ್ಕೆ ಪ್ರತಿಯೊಂದು ಕಾಣುತ್ತೆ. ಕಾನೂನಿರೋದು ಜನಗಳಿಗೆ ಸಹಾಯ ಮಾಡೋಕೆ. ಅದು ಪವಿತ್ರವಾದದ್ದು. ಅರ್ಥ ಆಗದಿರೋರ್ಗೆ ಅದೊಂದು ಒಗ್ಗಟ್ಟು. ಮನ್ಮಥ ಕುಟ್ಟಿ ಸ್ಪ್ಯಾನರ್. ಅದ್ರಲ್ಲಿ ಬೇಡ ಕಣ, ಇದಕ್ಕೆ ಅರ್ಥ ಆಗಲ್ವಾ? ಅಲ್ವಾ ಅಬ್ದುಲ್ಲಾ, ಈ ಕೋರ್ಟ್ ಭಾಷೆನೇ ಅರ್ಥ ಆಗ್ತಾ ಇಲ್ಲ. ಸಿವಿಲ್ ಅಂತಾರೆ, ಕ್ರಿಮಿನಲ್ ಅಂತಾರೆ, ಏನೂ ಅರ್ಥ ಆಗ್ತಿಲ್ಲ. ರಾಜಾ, ಆ ವೇಸ್ಟ್ ಬಟ್ಟೆ ಕೊಡೋ. ಅಣ್ಣ, ಒಂದ್ ವೇಳೆ ನೀವ್ ಹಣ ಕೊಟ್ಟಿರೋಂತ ಫೈನಾನ್ಸ್ ಕಂಪನಿ ಓಡೋದ್ರೆ ಅದು ಸಿವಿಲ್. ನೀವ್ ಕೋಪ ಮಾಡ್ಕೊಂಡ ಫೈನಾನ್ಸ್ ಅವನ್ನ ಕೊಲೆ ಮಾಡಿದ್ರೆ ಅದು ಕ್ರಿಮಿನಲ್. ಲೋ ರಾಜಾ, ಸ್ಕ್ರೂ ಡ್ರೈವರ್ ಕೊಡೋ. ನೀನ್ ಹುಡುಗ ಸೂಪರ್ ಕಣೆ. ನೋಡು, ಅದೇ ನನ್ ಸೆಲೆಕ್ಷನ್. ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಏಯ್, ನಮ್ ಬಗ್ಗೆ ನಿನಗೆ ಗೊತ್ತಿಲ್ದೆ. ಏನೋ ನಿಮ್ದು ಹೇಳಿದ್ ಗೊತ್ತಾಗಲ್ವಾ? ಇವನೇ ಅಣ್ಣ. ಸುಮ್ನೆ ಇರೋಣ, ಬೇರೆ ಕೆಲ್ಸ ಇಲ್ವಾ? ಅಲ್ಲಪ್ಪ ಅಬ್ದುಲ್ಲಾ, ನಮ್ಮ ಮನೇಲಿ ನಮ್ಮ ಅಮ್ಮಂಗೂ ನನ್ನ ಹೆಂಡತಿಗೂ ತುಂಬಾ ಜಗಳ ಆಗುತ್ತೆ ಕಣಪ್ಪ. ಇವಾಗ ಅಮ್ಮ ಮುಖ್ಯನಾ ಹೆಂಡತಿ ಮುಖ್ಯನಾ? ಹೆಂಡತಿನೇ ಬಹಳ ಮುಖ್ಯ. ಯಾಕೆ ಗೊತ್ತಾ? ತಾಯಲ್ಲಿ ಹೆಂಡತಿ ಸಿಗೋದಿಲ್ಲ, ಆದ್ರೆ ಹೆಂಡತಿ ತಾಯಿ ಪ್ರೀತಿ ಕೊಡ್ತಾಳೆ. ಸೂಪರ್ ಆಗಿ ಹೇಳ್ದೆ ಕಣ. ಏಯ್, ವೇಸ್ಟ್ ಬಟ್ಟೆ ಕೊಡು. ಇನ್ನೊಂದ್ ಟೆಸ್ಟ್ ಓಕೆ ಆಯ್ತು ಕಣೆ. ಅಣ್ಣ ಟೀ ಅಣ್ಣ. ಕೊಡು. ಎಲೆಕ್ಷನ್ ಬರ್ತಾ ಇದೆ. ಈ ಕಲಬೆರಕೆ ಹಾಲ್ ಮಾರಾಟ ಮಾಡ್ತಾರಲ್ಲ, ಅವ್ರಿಗೇನು ಮಾಡಕ್ಕಾಗಲ್ವಾ? ಹಾಲ್ ಮಾರಾಟ ಮಾಡೋರ್ನ ಕತ್ತಿ ಹಿಡ್ಕೊಂಡ್ ಚುಚ್ಬೇಕಣ. ಇಲ್ಲ ಅಣ್ಣ, ಎಷ್ಟೋ ಜನ ಈ ತರ ಅಲಿತಾ ಇದ್ದಾರೆ. ಮನ್ಮಥ ಕುಟ್ಟಿಗೆ ಮನ್ಸ್ ಕೇಳಲಿಲ್ಲ. ವೇಷ ಬದಲಾಯಿಸೋದು ತಪ್ಪೇನೆ, ಆದ್ರೆ ಮಹಾಭಾರತದಲ್ಲಿ ಕರ್ಣ ಕೂಡ ವೇಷ ಬದಲಾಯಿಸ್ಕೊಂಡೆ. ಕರ್ಣನ ಪುಣ್ಯವನ್ನ ತಗೊಂಡ್ರು. ಏನ್ ಮಾಡ್ತಾ ಇದೀವಿ ಅನ್ನೋದು ಮುಖ್ಯ ಅಲ್ಲ, ಯಾವ್ದಕ್ ಮಾಡ್ತಾ ಇದೀವಿ ಅನ್ನೋದು ಮುಖ್ಯ ಆಗುತ್ತೆ. ಈಗ ನೋಡ್ತಾ ಇರು. ಏಯ್, ಏನ್ ಮಾಡ್ತಿದ್ಯಾ ನೀನು? ಸರಿಯಾಗಿ ಮಾಡ. ಕೆಲ್ಸ ಮಾಡಿ ಅಣ್ಣ. ಏಯ್, ಸರಿಯಾಗಿ ಹಿಡಿಯೋ. ಓಪನ್ ಮಾಡದೇ ಇರೋ ಒಂದ್ ಕ್ಯಾಸ್ಟ್ರಾಲ್ ಡಬ್ಬ ಕಣೋ. ಸ್ಪ್ಯಾನರ? ಇಂದು ಸರಿಯಾಗಿ ಕೇಳು. ಯಾವ ತರ ವಿಷಯಗಳೆಲ್ಲ ಈವ್ ಟೀಸಿಂಗ್? ಒಂದ್ ಹುಡುಗಿ ಫೀಲಿಂಗ್ಸ್ ನ ಹರ್ಟ್ ಮಾಡಿ ಅವಳಿಗೆ ರೇಗಿಸೋದು, ಕೆಟ್ಟದಾಗ ನಡ್ಕೊಳ್ಳೋದು, ಗಾಡಿಲಿ ಹೋಗ್ಬೇಕಾದ್ರೆ ತೊಂದರೆ ಕೊಡೋದು, ಫೋನಲ್ಲಿ ಅಸಹ್ಯವಾಗಿ ಮಾತಾಡೋದು, ಒಂದು ಹುಡುಗಿಯ ಇಚ್ಛೆಯ ವಿರುದ್ಧ ಅವಳ ಮನ್ಸಿಗೆ ನೋವು ಕೊಡೋಂತ ಎಲ್ಲಾ ವಿಷಯಗಳು ಈವ್ ಟೀಸಿಂಗ್ಗೆ. ಒಬ್ನು ಅವನ್ಗೆ ಗೊತ್ತಿಲ್ದೇನೆ ಇಂಡೈರೆಕ್ಟ್ ಆಗಿ ತುಂಬಾ ದಿನದಿಂದ ನನ್ನ ಡಿಸ್ಟರ್ಬ್ ಮಾಡ್ತಿದ್ದಾನೆ. ಅದಕ್ಕೆ ಹೆಸರು ಏನ್ ಹೇಳಿ? ಅದರ ಹೆಸರು ಪ್ರೀತಿ. ಅದೇ 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 ಅದಕ್ಕೆ ಕಾನೂನಲ್ಲಿ ಏನ್ ಶಿಕ್ಷೆ? ಅದಕ್ಕೆ ಕಾನೂನಲ್ಲಿ ಶಿಕ್ಷೆ ಇಲ್ಲ, ಆದ್ರೆ ಸಮಾಜ ಮಾತ್ರ ಶಿಕ್ಷೆ ಕೊಡಬಹುದು. ಅದೇ ಮದುವೆ. ಮದುವೆಗಿಂತ ಅತಿ ದೊಡ್ಡ ಶಿಕ್ಷೆ ಬೇರೆ ಯಾವುದೂ ಇಲ್ಲ. ಸರಿ ಸರಿ, ಬೇಗ ಏರ್ಪಾಡ್ ಮಾಡ್ತೀನಿ. ಸೂಪರ್ ಕಣೆ ನೀನು. ಬಂದ್ಬಿಟ್ರು, ಹೋಗ್ತಾ ಇದ್ದಾರೆ. ಮನ್ಮಥ ಕುಟ್ಟಿ, ನೀನ್ ಯೋಗ ಕಣೋ. ಅಂಗಡಿನ ಮುಚ್ಚಿ. ಯುದ್ಧ ಆರಂಭ ಆಯ್ತಪ್ಪ. ಇವತ್ ಶುರು ಆಗ್ತಿರೋ ಈ ಪುಣ್ಯದ ಕೆಲ್ಸ
ಇನ್ನು 60 ದಿನದಲ್ಲಿ ಮುಗಿಬೇಕು. ಆ 3 ಜನ ಸಾಧಾರಣವಾದವರಲ್ಲ. ಈ ರಾಜಕೀಯ ವಲಯದಲ್ಲೇ ತುಂಬಾ ಮುಖ್ಯವಾದ ಅಧಿಕಾರಿಗಳು. ಅವ್ರದೇ ಸರ್ಕಾರ, ಅವ್ರದೇ ನ್ಯಾಯ. ಯುದ್ಧ ಏನಾದ್ರೂ ಆರಂಭ ಆಯ್ತು ಅಂದ್ರೆ ಗೊತ್ತಪ್ಪ, ಮೊದ್ಲು ನನ್ನ ಹುಡ್ಕೊಂಡ್ ಪೊಲೀಸ್ ಬರ್ತಾರೆ, ಆಮೇಲೆ CBI ಬರ್ತಾರೆ, ಅವಶ್ಯಕತೆ ಇದ್ರೆ ಸೈನ್ಯ ಕೂಡ. ಆದ್ರೆ ಇದನ್ನೆಲ್ಲ ದಾಟಿ ನಾನ್ ಹೇಳ್ದಂಗೆ ಆ ವಿಷಯಗಳನ್ನೆಲ್ಲ ಮುಗಿಸ್ತೀನಿ ಅಪ್ಪ. ನಿನ್ನ ಒಂದೊಂದು ನಡವಳಿಕೆನೂ ಈ ಸರ್ಕಾರಕ್ಕೆ ಒಂದು ಮಾದರಿ ಆಗ್ಬೇಕು. ಇರುತ್ತೆ ಅಪ್ಪ. ಇದನ್ನ ಶುರು ಮಾಡೋಕ್ಕೂ ಮುಂಚೆ ನೇರವಾಗಿ ಸರ್ಕಾರಕ್ಕೆ ಒಂದು ಪತ್ರನ ಬರಿಬೇಕು. ಈ ಘಟನೆ ಮುಗ್ದಿದ ತಕ್ಷಣ ನಿನ್ ಕೆಲ್ಸ ಎಲ್ಲ ಬಿಟ್ಬಿಟ್ ಬಾ. ಈ ಸರ್ಕಾರ ಏನ್ ಮಾಡಕ್ ಹೋಗುತ್ತೆ ಅಂತ ನೋಡೋಣ. ಅಪ್ಪ, ವಕೀಲರ ಹೋರಾಟದಲ್ಲಿ ಮಾತಾಡೋ ತಪ್ಪಂತ ಕ್ಷಮೆ ಕೇಳೋದಕ್ಕಂತ ಜಡ್ಜೆ ಇಲ್ಲಿಗೆ ಬರ್ತಾ ಇದ್ದಾರೆ. ನಾನ್ ಯಾವ ಜಾಗ ಹೇಳಿದ್ನೋ ಅದೇ ಜಾಗದಲ್ಲಿ, ಅದೇ ದಿನಾಂಕ. ಮುಂಚೆನೆ ಹೇಳ್ದ ಹಾಗೆ ವಕೀಲರ ಹೋರಾಟ ಇಂದು ಶುರುವಾಗ್ತಾ ಇದೆ. ಕಳೆದ 1 ವಾರದಿಂದ ನಡೀತಿರುವಂತ ವಕೀಲರ ಹೋರಾಟ ಇವತ್ತು ಮಿತಿ ಮೀರಿದೆ ಅಂತ ಹೇಳಬಹುದು. ಲಾಯರ್ಗಳು ಇವತ್ತು ಕಪ್ಪು ಕೋಟನ್ನ ಹಾಕೊಂಡೇ ಹೋರಾಟಕ್ಕೆ ಇಳಿದು ಬಿಟ್ಟಿದ್ದಾರೆ. ಪೊಲೀಸರು ಅವ್ರಿಗೆ ಸಾಧ್ಯವಾದಷ್ಟು ಅವರು ತಡೀತಿದ್ದಾರೆ, ಆದ್ರೂ ಹೋರಾಟ ನಡೀತಾನೆ ಇದೆ. ಈಗ ಏನ್ ನಡೆಯುತ್ತೆ ಅಂತ ಗೊತ್ತಿಲ್ಲ. ನ್ಯಾಯ ಕೊಡಿಸ್ಬೇಕಾದ್ ನೀವೇ ಕಪ್ಪು ಗೌನ್ ಹಾಕಲ್ಲ ಅಂತಿರಲ್ಲ. ಈ ಹೋರಾಟ ನಿಮಗ್ ಬೇಕಾ? ಹೀಗೇನೆ ಎಲ್ಲ ಕಾನೂನುಗಳು ನಮ್ ಬಗ್ಗೆ ಅನ್ಯತ ಮಾತಾಡಿದಕ್ಕೆ ನಮ್ಗೆ ಪೊಲೀಸರ ಕೈಲಿ ಹೊರಸಿದ್ರು ನೋಡಿ. ಅದಕ್ಕೆ ಈ ಹೋರಾಟ. ಊರಲ್ಲಿರುವಂತ ಪ್ರತಿಯೊಬ್ಬ ವಕೀಲನು ಸೇರಿ ಮಾಡ್ತಾ ಇರೋಂತ ಕೆಲ್ಸ ಇದು. ನೋಡಿದ್ಯಾ? ಅದಕ್ಕೆ ಉತ್ತರ ಕೊಡದೆ ಇದ್ರೆ ಗೌರ್ಮೆಂಟ್ ಮಾನ ಮರ್ಯಾದೆ ಹೋಗುತ್ತೆ. ಜನರಿಗೆ ನ್ಯಾಯ ಕೊಡ್ಸುವಂತ ಬಟ್ಟೆನ ನೀವ್ಯಾಕೆ ಈ ತರ ಮಾಡ್ತಾ ಇದೀರಾ? ನ್ಯಾಯ ಓದಿರೋ ನಮ್ಗೆ ನಿಮ್ಮ ಸರ್ಕಾರದಿಂದ ಒಂದು ರಕ್ಷಣೆ ಇಲ್ಲಯ್ಯ. ಯಾಕಯ್ಯ ಕಪ್ಕೊಟ್ಟು ಹೋಗು, ನೀನು ನಿನ್ ಸರ್ಕಾರದ ನ್ಯಾಯ ಹೋಗಯ್ಯ. ಸಮಾಧಾನವಾಗಿರಿ. ಹಲೋ ಕಂಟ್ರೋಲ್ ರೂಮ್ ಸ್ಪೀಕಿಂಗ್. ಜಡ್ಜ್ನ ಕೊಲ್ಲೋದಕ್ಕೆ ಸಿಟಿಜನ್ ಬಂದಿದ್ದಾನೆ ಅಂತ ಸುದ್ದಿ ಬಂದಿದೆ. ವಾಟ್? ಸಿಟಿಸನ್? ಸ್ಪಾಟಿಗೆ ಹೋಗಿ ಪೊಲೀಸ್ ಪ್ರೊಟೆಕ್ಷನ್ ಅಲರ್ಟ್ ಮಾಡಿ. ಶಟ್. ಗಾಡಿ ತಿರುಗಿಸೋ. ಪ್ಲೀಸ್ ಎಲ್ಲರೂ ಸಮಾಧಾನವಾಗಿರಿ. ನಿಮ್ ಕಷ್ಟ ನನಗೆ ಅರ್ಥ ಆಗುತ್ತೆ. ಡೆಲ್ಲಿಲಿ ವಕೀಲರ ಮೇಲೆ ಪೊಲೀಸ್ನವರು ಹೊಡೆದ್ರು ಅಂತ ಹೇಳ್ಬಿಟ್ಟು ಪತ್ರಕರ್ತರು ತಪ್ಪಾಗಿ ಬರ್ದಿದ್ದಾರೆ. ನಾನು ಒಬ್ಬ ವಕೀಲ, ನಿಮ್ ಕಷ್ಟ ಏನು ಅಂತ ನನಗೆ ಅರ್ಥ ಆಗುತ್ತೆ. ನಿಮ್ಗೋಸ್ಕರ ಪ್ರತಿಭಟನೆ ಅಲ್ಲ, ನನ್ನ ಪ್ರಾಣನೂ ಕೊಡ್ತೀನಿ. ಯಾರೇ ನೀನು? ಸ್ಟೇಷನ್ 204. ಕಮ್ ಆನ್, ಶೋ ಯುವರ್ ಬೆಲ್ಟ್. ಓಕೆ, ಟೇಕ್ ಕೇರ್. ರೌಂಡ್ ಆಫ್ ಮಾಡ್ಕೊಳ್ಳಿ. ಸಮಾಧಾನ, ಎಲ್ಲರೂ ಕೇಳಿ ಪ್ಲೀಸ್. ನೀವು ಸಮಾಧಾನದಲ್ಲಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಮೊದಲೇ ನಮ್ಮ ಮೇಲೆ ಸಾಕಷ್ಟು ಆರೋಪಗಳಿದಾವೆ, ನಾವು ಸರಿಯಾದ ಟೈಮಿಗೆ ಕೆಲಸ ಮಾಡ್ತಿಲ್ಲ ಅಂತ. ನೀವು ನೋಡಿದ್ರೆ ಕೋರ್ಟಿಗೆ ಹೋಗ್ಬಿಟ್ಟು ಕಪ್ ಕೋರ್ಟನ್ನು ಸುಡ್ತಾ ಇದ್ದೀರಾ. ಸರ್ಕಾರಕ್ಕೆ ನೀವು ತುಂಬಾನೇ ಒತ್ತಡ ಕೊಡ್ತಾ ಇದ್ದೀರಾ. ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಈ ಗಾಡಿ ಡ್ರೈವರ್ ಯಾರಯ್ಯ? ವೇರ್ ಇಸ್ ದ ಡ್ರೈವರ್? ಏನೋ ಡ್ರೈವರ್ ಇಲ್ಲದೆ ಆಂಬುಲೆನ್ಸ್ ಬಂದು ನಿಂತಿದೆ ಇಲ್ಲಿ. ಯಾವ ಹಾಸ್ಪಿಟಲ್? ಸರ್, ವಿನಯ ಹಾಸ್ಪಿಟಲ್ ಸರ್. ಕಮ್ ಆನ್, ಬೇಗ ಫೋನ್ ಮಾಡಿ. ನ್ಯಾಯನ ಕಾಪಾಡೋರು ನೀವು ಈ ಕೋರ್ಟ್ ಅನ್ನ ಸುಟ್ರೆ ಹೇಗೆ? ನಿಮ್ಮನ್ನ ನೋಡಿ ಮುಂದಿನ ಪೀಳಿಗೆಯವರು ಇದೇ ರೀತಿ ಆಗೋಗ್ತಾರೆ. ಒಂದ್ ಸ್ವಲ್ಪ ನ್ಯಾಯವಾಗಿ ಯೋಚಿಸಿ ನೋಡಿ. ಸರ್, ವಿನಯ ಹಾಸ್ಪಿಟಲ್ ಇಂದ ಯಾವ ಆಂಬುಲೆನ್ಸ್ ಕಳಿಸಿಲ್ವಂತೆ. ಸಮಥಿಂಗ್ ರಾಂಗ್. ಇಲ್ಲಿ ಸುಮ್ಮನೆ ಬಂದು ಒಂದು ಆಂಬುಲೆನ್ಸ್ ನಿಂತಿದೆ ನೋಡಿ. ಸಿಟಿಸನ್ ಇಲ್ಲೆಲ್ಲ ಇರಬೇಕು. ದಯವಿಟ್ಟು ಶಾಂತ ರೀತಿಯಿಂದ ಇರಿ. ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಗಲಾಟೆ ಮಾಡ್ಕೋಬೇಡಿ. ಅಯ್ಯೋ, ಬೆಂಕಿ ಹಚ್ತಾ ಇದ್ದಾರೆ, ಸುಮ್ಮನೆ ಇರಿ. ಅಯ್ಯೋ, ದಯವಿಟ್ಟು ಆತರ ಏನು ಮಾಡ್ಬೇಡಿ. ನಿಮಗೇನು ಆಗದೆ ಇರೋ ಹಾಗೆ ನಾನ್ ನೋಡ್ಕೊಂತೀನಿ. ಪೊಲೀಸ್ನವರು ಇಲ್ಲೇ ನಿಂತ್ಕೊಂಡಿದ್ರೆ ಅಲ್ಲಿ ಹೋಗಿ ನೋಡ್ಕೊಳ್ಳಿ, ಅಲ್ಲಿ ಕಾಪಾಡಿ ಅವ್ರನ್ನ. ಕಾನೂನು ನಮ್ಮ ತಾಯಿ ಇದ್ದ ಹಾಗೆ, ಅವಳಿಗೆ ಕರುಣೆ ಅನ್ನೋದು ತುಂಬಾನೇ ಇದೆ. ತಾಯಿ ಸಿಟ್ಟು ಮಾಡ್ಕೊಳ್ಳೋ ಅಂತ ನಾವು ಸುಡಕ್ಕಾಗತ್ತಾ? ಹೇಗೆ 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 ಕಾನೂನು ಒಂದ್ ತಾಯಿ ತರಾನ? ಹೌದು, ತಾಯಿನೇ ಮಕ್ಕಳನ್ನ ಕೊಲೆ ಮಾಡಿರೋಂಥ ಚರಿತ್ರೆ ನಮ್ಮ ನಾಡಲ್ಲೇ ನಡೆದಿದೆ. ನಾನು ಹೇಳ್ತಿರೋದು ಯಾವ್ದೋ ಚಿಕ್ಕ ಮಕ್ಳ ಕಥೆ ಇಲ್ಲ. ಅತ್ತಿ ಪಟ್ಟಿ. ಅತ್ತಿ ಪಟ್ಟಿ. ಯಾರು ನೀನು?
ಯಾರು ನೀನು? ಯಾರು ನೀನು? ಹೇಳೋ, ಯಾರೋ ನೀನು? ಸಿಟಿಜನ್. ಸಿಟಿಜನ್? ಪೊಲೀಸ್ ಪೊಲೀಸ್ ಎಲ್ಲ ಬಿಟ್ಟಿದ್ರಿ? ಸರ್ ನೋಡಿ, ನಿಮ್ಮನ್ನು ಕೊಲ್ಲೋದಕ್ಕೆ ಅಂತ ಸಿಟಿಜನ್ ಬಂದಿದ್ದಾನೆ. ಸರ್ ಪ್ಲೀಸ್ ಮೊದಲು ಇಲ್ಲಿಂದ ಹೊರಡಬೇಕು ಸರ್. ಸರ್ ಜಡ್ಜ್ ಸೇಫ್ ಆಗಿದ್ದಾರೆ. ಕ್ರೌಡ್ ಜಾಸ್ತಿ ಆಗಿದೆ ಸರ್, ಕಂಟ್ರೋಲ್ ಮಾಡ್ತಿದೀವಿ ಸರ್. ಯೋ ಯಾರ್ ಕಾರಯ್ಯ ಅದು? ಸ್ಟಾಪ್ ಇಟ್. ಜಡ್ಜ್ ಕಾರು ಸರ್, ಜಡ್ಜ್ ಪಾರ್ಕಿಂಗ್ ಇಂದ ಬರೋಷ್ಟರಲ್ಲಿ ಲೇಟ್ ಆಗೋದು ಸರ್. ಕಾರಲ್ಲಿ ಯಾರು? Come on, come on, chase! Come on, liberty! ಗಾಡಿ ನಂಬರ್ ನೋಟ್ ಮಾಡ್ಕೋ. 0027. ಹುಷಾರ್. ಟೇಕ್ ಕೇರ್. Oh my God! Bloody bastard! Citizen. ನಿನ್ ಗವರ್ಮೆಂಟ್ ಹತ್ರ ಹೋಗಿ ಹೇಳು, ಒಟ್ಟು 3 ಜನಗಳಿದ್ದಾರೆ, ಸಾಧ್ಯವಾದ್ರೆ ತಡೆಕ್ ಹೇಳು. ಸಿಟಿಜನ್. ಬಿಫೋರ್ ಕಿಡ್ನಾಪಿಂಗ್ ಇನ್ಫಾರ್ಮೇಶನ್ ಸಿಕ್ತು, ಆಫ್ಟರ್ ಕಿಡ್ನಾಪಿಂಗ್ ಕ್ಲೂ ಕೊಟ್ಟಿದ್ದಾನೆ. ಅದಕ್ ಬೇರೆ ನಾಚಿಕೆ ಅಲ್ದೆ ನನ್ನ ಹತ್ರ ಬೇರೆ ತೋರಿಸ್ತಾ ಇದೀಯಾ. ಜೊತೆಗೆ ಬಂದ ಪೊಲೀಸರು ಇನ್ಸ್ಪೆಕ್ಟರ್ ಹಾಸ್ಪಿಟ್ಲಿಗೆ ಬಂದು ಸೇರ್ಕೊಂಡಿದ್ದಾರೆ. ಇದನ್ನು ಬಂದು ನನ್ನ ಹತ್ರ ಹೇಳ್ತಿದ್ಯಾ? ನೀವೆಲ್ಲ ಒಂದು ಪೊಲೀಸ್ ಆಫೀಸರಾ? ಮಿಸ್ಟರ್ ಕೃಷ್ಣಮೂರ್ತಿ, ಯು ಟೇಕ್ ಚಾರ್ಜ್ ರೈಟ್ ನೌ. ಓಕೆ ಸರ್.